Hello students, welcome back to NEPBSC channel. So last video ಅಲ್ಲಿ ನಾವು ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಇದರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ, ಕರೆಕ್ಟ್ನಾ? ಸೊ ಇವತ್ತಿನ ವಿಡಿಯೋ ಅಲ್ಲಿ ಹೊಸ ಚಾಪ್ಟರ್ ನ ಸ್ಟಾರ್ಟ್ ಮಾಡ್ತೀನಿ ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ. ಆ ಚಾಪ್ಟರ್ ಬಂದು ಆಲ್ಕೋಹಾಲ್ಸ್, ಥಯೋಲ್ಸ್ ಅಂಡ್ ಫಿನಾಲ್ಸ್ ಅಂತ. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಆಲ್ಕೋಹಾಲ್ಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಆಲ್ಕೋಹಾಲ್ಸ್ ಆರ್ ದ ಆರ್ಗಾನಿಕ್ ಕಾಂಪೌಂಡ್ಸ್, ಸೊ ಆರ್ these are the hydroxyl derivatives of alkenes. Hydroxyl derivatives of alkane ಅಂತ ಕರಿತೀವಿ, which the functional group is OH. hydroxyl group functional group ಆಗಿರುತ್ತೆ. ಓಕೆನಾ? The general formula of alkanes is ROH, where al is an alkyl group. ಓಕೆನಾ? ಕಾಮನ್ ಆಗಿ ಆಲ್ಕೋಹಾಲ್ಸ್ ತುಂಬಾ ಕಾಮನ್ ಆಗಿರುತ್ತೆ, ಮತ್ತೆ ಫೆಮಿಲಿಯರ್ ಸಬ್ಸ್ಟೆನ್ಸಸ್ ಲೈಕ್ ಕೊಲೆಸ್ಟ್ರಾಲ್, ಕಾರ್ಬೋಹೈಡ್ರೇಟ್ಸ್ ಅಲ್ಲೆಲ್ಲ ನೋಡಬಹುದು. ಓಕೆನಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ನಿಮ್ಗೆ ಅಂತ ಹೇಳಿದ್ರೆ ಕ್ಲಾಸಿಫಿಕೇಶನ್ ಆಫ್ ಆಲ್ಕೋಹಾಲ್ಸ್ ಅಂತ ಇದೆ. ಓಕೆನಾ? ಸಿಲೆಬಸ್ ಅಲ್ಲಿ ಕ್ಲಾಸಿಫಿಕೇಶನ್ ಆಫ್ ಆಲ್ಕೋಹಾಲ್ಸ್ ಅಂತ ಬಂದಾಗ ಬೇಸ್ಡ್ ಅಪಾನ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಆಫ್ ಆಲ್ಕೇನ್ಸ್ ರಿಪ್ಲೇಸ್ಡ್ ಬೈ ನಂಬರ್ ಆಫ್ ಹೈಡ್ರಾಕ್ಸಿಲ್ ಗ್ರೂಪ್ಸ್. ಎಷ್ಟು ಹೈಡ್ರಾಕ್ಸಿಲ್ ಗ್ರೂಪ್ಸ್ ಎಷ್ಟು ಹೈಡ್ರೋಜನ್ ರಿಪ್ಲೇಸ್ ಮಾಡ್ತಿದೆ ಅನ್ನೋದ್ರ ಬೇಸಿಸ್ ಮೇಲೆ 3 ಟೈಪ್ಸ್ ಆಫ್ ಆಲ್ಕೋಹಾಲ್ಸ್ ನೋಡ್ತೀವಿ. ಒಂದು ಮೋನೋಹೈಡ್ರಿಕ್ ಆಲ್ಕೋಹಾಲ್, ಇನ್ನೊಂದು ಡೈಹೈಡ್ರಿಕ್ ಆಲ್ಕೋಹಾಲ್, ಇನ್ನೊಂದು ಟ್ರೈಹೈಡ್ರಿಕ್ ಆಲ್ಕೋಹಾಲ್ ಅಂತ ಕರಿತೀವಿ. ಮೋನೋಹೈಡ್ರಿಕ್ ಆಲ್ಕೋಹಾಲ್ ಅಂತ ಹೇಳಿದಾಗ ನಾರ್ಮಲ್ ಆಗಿ ಆಲ್ಕೇನ್ ಅಲ್ಲಿ ಒಂದು ಹೈಡ್ರೋಜನ್ ಆಟಮ್ ನ ಒಂದು OH ಗ್ರೂಪ್ ರಿಪ್ಲೇಸ್ ಮಾಡುತ್ತೆ. ಓಕೆನಾ? ದ ಜನರಲ್ ಫಾರ್ಮುಲಾ ಇಸ್ CnH2n+1 OH. ಆಲ್ಕೇನ್ಸ್ ಜನರಲ್ ಫಾರ್ಮುಲಾ CnH2n+2 ಏನಿದೆ ಅದರಲ್ಲಿ ಒಂದು ಹೈಡ್ರೋಜನ್ ಆಟಮ್ ಇಂದ ರಿಪ್ಲೇಸ್ ಮಾಡುವಂತದ್ದು OH ಗ್ರೂಪ್. ಡೈಹೈಡ್ರಿಕ್ ಆಲ್ಕೋಹಾಲ್ ಅಂತ ಬಂದಾಗ ಎರಡು ಹೈಡ್ರೋಜನ್ ಆಟಮ್ಸ್ ನ ಎರಡು ಹೈಡ್ರಾಕ್ಸಿಲ್ ಗ್ರೂಪ್ಸ್ ರಿಪ್ಲೇಸ್ ಮಾಡುತ್ತೆ, ಅಂತದನ್ನ ಡೈಹೈಡ್ರಿಕ್ ಆಲ್ಕೋಹಾಲ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಜನರಲ್ ಫಾರ್ಮುಲಾ ಇಸ್ CnH2n OH twice ಆಗಿರುತ್ತೆ. ಓಕೆನಾ? ಸೊ ಈಗ ಮೋನೋಹೈಡ್ರಿಕ್ ಆಲ್ಕೋಹಾಲ್ಸ್ ಅಂತ ಹೇಳಿದಾಗ ಮೆಥನಾಲ್, ಎಥನಾಲ್, ಪ್ರೊಪೆನಾಲ್ ಇದೆಲ್ಲ ಬಂದು ಮೋನೋಹೈಡ್ರಿಕ್ ಆಗುತ್ತೆ. ಅದೇ ಡೈಹೈಡ್ರಿಕ್ ಆಲ್ಕೋಹಾಲ್ಸ್ ಅಂತ ಬಂದಾಗ ಪ್ರೊಪೇನ್ 1,3 ಡಯಾಲ್ ಆಗ್ಬೋದು, ಬ್ಯೂಟೇನ್ 1,4 ಡಯಾಲ್ ಆಗ್ಬೋದು, ಅಥವಾ ಈಥೇನ್ 1,2 ಡಯಾಲ್ ಆಗ್ಬೋದು. ಸೊ ಈ ರೀತಿ ಕಾಂಪೌಂಡ್ಸ್ ಏನ್ ಬರ್ತವೆ ಇದೆಲ್ಲ ಡೈಹೈಡ್ರಿಕ್ ಆಲ್ಕೋಹಾಲ್ಸ್ ಅಂತ ಕರಿತೀವಿ. ಓಕೆನಾ? ಸೊ ನೆಕ್ಸ್ಟ್ ಬಂದು ಟ್ರೈಹೈಡ್ರಿಕ್ ಆಲ್ಕೋಹಾಲ್ಸ್. ಟ್ರೈಹೈಡ್ರಿಕ್ ಆಲ್ಕೋಹಾಲ್ಸ್ ಅಂತ ಹೇಳಿದಾಗ 3 ಹೈಡ್ರೋಜನ್ ಆಟಮ್ಸ್ ರಿಪ್ಲೇಸ್ಡ್ ಬೈ 3 ಹೈಡ್ರಾಕ್ಸಿಲ್ ಗ್ರೂಪ್ಸ್. ಸೊ ಅದನ್ನ ಟ್ರೈಹೈಡ್ರಿಕ್ ಆಲ್ಕೋಹಾಲ್ಸ್ ಅಂತ ಕರಿತೀವಿ. ಜನರಲ್ ಫಾರ್ಮುಲಾ ಇಸ್ CnH2n-1 OH thrice. CnH2n-1 OH thrice ಅಲ್ಲಿ 3 ಹೈಡ್ರಾಕ್ಸಿಲ್ ಗ್ರೂಪ್ಸ್ ಇರ್ತವೆ. ಸೊ ಎಕ್ಸಾಂಪಲ್ಸ್ ಬಂದು ಪ್ರೊಪೇನ್ 1,2,3 ಟ್ರಯಾಲ್ ಆಗ್ಬೋದು, ಬ್ಯೂಟೇನ್ 1,2,4 ಟ್ರಯಾಲ್ ಆಗ್ಬೋದು, ಅಥವಾ ಪೆಂಟೇನ್ 1,2,5 ಟ್ರಯಾಲ್ ಆಗ್ಬೋದು. ಓಕೆನಾ? ಇದೆಲ್ಲ ಬರುತ್ತೆ. ಅಂಡ್ ಒನ್ ಮೋರ್ ಇಸ್ ದ ಪಾಲಿಹೈಡ್ರಿಕ್ ಆಲ್ಕೋಹಾಲ್ಸ್ ಅಂತ. ಸೊ ಅಂತ ಹೇಳಿದಾಗ ರಿಪ್ಲೇಸ್ಮೆಂಟ್ ಆಫ್ ಮೋರ್ ದೆನ್ 3 ಹೈಡ್ರೋಜನ್ ಆಟಮ್ಸ್ ಬೈ more than 3 ಹೈಡ್ರಾಕ್ಸಿಲ್ ಗ್ರೂಪ್ಸ್. ಓಕೆನಾ? ಸೊ ಇದಕ್ಕೆ ಜನರಲ್ ಫಾರ್ಮುಲಾ ನಾವು ಹೇಳಕ್ಕಾಗಲ್ಲ, ಯಾಕಂದ್ರೆ ಎಷ್ಟು ರಿಪ್ಲೇಸ್ ಮಾಡಕ್ಕಾಗುತ್ತೋ ಅಷ್ಟು ಹೈಡ್ರೋಜನ್ಸ್ ಅಷ್ಟನ್ನು ಕೂಡ ರಿಪ್ಲೇಸ್ ಮಾಡಬಹುದು. ಓಕೆನಾ? ಸೊ ಇದಕ್ಕೆ ಪ್ರೊಪೇನ್ 1,2,3 ಟ್ರಯಾಲ್ ಆಗ್ಬೋದು, ಪೆಂಟಾಲ್ ಆಗ್ಬೋದು. ಓಕೆನಾ? 1,1,2,4,5 ಪೆಂಟಾಲ್, ಬ್ಯೂಟೇನ್ 1,1,2,4,5 ಪೆಂಟಾಲ್ ಆಗ್ಬೋದು. ಸೊ ಈ ರೀತಿ ಅಂತ ಕಾಂಪೌಂಡ್ಸ್ ಎಕ್ಸಾಂಪಲ್ ತಗೋಬಹುದು. ಓಕೆನಾ? ನಿಮ್ಗೆ ಮೇನ್ ಬೇಕಾಗಿರುವಂತದ್ದು ಕ್ಲಾಸಿಫಿಕೇಶನ್ ಆಫ್ ಮೋನೋಹೈಡ್ರಿಕ್ ಆಲ್ಕೋಹಾಲ್ಸ್. ಅಗೇನ್ ಮೋನೋಹೈಡ್ರಿಕ್ ಆಲ್ಕೋಹಾಲ್ಸ್ ನ 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಓಕೆನಾ? ಒಂದು ಪ್ರೈಮರಿ ಆಲ್ಕೋಹಾಲ್ಸ್, ಇನ್ನೊಂದು ಸೆಕೆಂಡರಿ ಆಲ್ಕೋಹಾಲ್ಸ್, ಇನ್ನೊಂದು ಟರ್ಷರಿ ಆಲ್ಕೋಹಾಲ್ಸ್. ಪ್ರೈಮರಿ ಆಲ್ಕೋಹಾಲ್ಸ್ ಅಂತ ಹೇಳಿದಾಗ ಯಾವ ಕಾರ್ಬನ್ ಆಟಮ್ ಅಲ್ಲಿ OH ಗ್ರೂಪ್ ಒಂದು ಕಾರ್ಬನ್ ಆಟಮ್ ಗೆ ಅಟ್ಯಾಚ್ ಆಗಿರುತ್ತೋ, ಓಕೆನಾ, ಎಕ್ಸೆಪ್ಟ್ ಮೀಥೈಲ್ ಗ್ರೂಪ್, ಅಂತದನ್ನ ಪ್ರೈಮರಿ ಆಲ್ಕೋಹಾಲ್ ಅಂತ ಕರಿತೀವಿ. RCH2OH ಅಥವಾ ROH ಜನರಲ್ ಫಾರ್ಮುಲಾ. ಓಕೆನಾ? ಸೊ ಮೆಥನಾಲ್, ಎಥನಾಲ್, ಪ್ರೊಪೆನಾಲ್ ಇವೆಲ್ಲ ಬಂದು ಪ್ರೈಮರಿ ಆಲ್ಕೋಹಾಲ್ಸ್ ಗೆ ಎಕ್ಸಾಂಪಲ್. ಸೆಕೆಂಡರಿ ಆಲ್ಕೋಹಾಲ್ಸ್ ಅಂತ ಹೇಳಿದಾಗ 2 ಹೈಡ್ರೋಜನ್ ಆಟಮ್ಸ್ ಆಫ್ methyl alcohol are replaced by 2 alkyl groups. So 2 hydrogens na 2 alkyl groups ಇಂದ ರಿಪ್ಲೇಸ್ ಮಾಡಿರುತ್ತೆ. ಓಕೆನಾ? ಹೈಡ್ರೋಜನ್ಸ್ ಹೋಗುತ್ತೆ, ಹೈಡ್ರೋಜನ್ಸ್ ಬದಲು ಆಲ್ಕೈಲ್ ಗ್ರೂಪ್ಸ್ ಬರುತ್ತೆ, ಒಂದೇ OH ಇರುತ್ತೆ. ಸೊ ಅಂತದನ್ನ ಎಂತ ಕರಿತೀವಿ? ಸೆಕೆಂಡರಿ ಆಲ್ಕೋಹಾಲ್ ಅಂತ ಕರಿತೀವಿ. 2 ಪ್ರೊಪೆನಾಲ್, 2 ಬ್ಯೂಟೆನಾಲ್ ಇವೆಲ್ಲ ಬರುತ್ತಲ್ವಾ ಇದು. ಟರ್ಷರಿ ಆಲ್ಕೋಹಾಲ್ಸ್ ಅಂತ ಹೇಳಿದಾಗ 3 ಹೈಡ್ರೋಜನ್ ಆಟಮ್ಸ್ ಆಫ್ methyl group are replaced by 3 alkyl groups. 3 alkyl groups ಇಂದ ರಿಪ್ಲೇಸ್ ಆಗುತ್ತೆ, ಲಾಸ್ಟ್ ಒನ್ ಗೆ OH ಅಟ್ಯಾಚ್ ಆಗಿರುತ್ತೆ. ಓಕೆನಾ? ಸೊ ಅವಾಗ ನಾವು ಅದನ್ನ ಎಂತ ಕರಿತೀವಿ? ಟರ್ಷರಿ ಆಲ್ಕೋಹಾಲ್ ಅಂತ ಕರಿತೀವಿ.
So this is about the classification of monohydric alcohols. Okay na, monohydric alcohols classification ತಿಳ್ಕೋಬೇಕು ನೀವು. Okay na. So next ಹೇಳಿದೆ ಕಾನ್ಸೆಪ್ಟ್ ಅಂತ ನೋಡೋದಾದ್ರೆ, so properties of alcohols ಏನಿರುತ್ತೆ ಅಂತ ಹೇಳಿದ್ರೆ, most alcohols are colorless liquids or solids at room temperature. They generally have higher boiling points compared to other hydrocarbons of equal molecular masses. The solubility of alcohol in water decreases as the length of the hydrocarbon chain increases. That means hydrocarbon chain ಜಾಸ್ತಿ ಆದಷ್ಟು, number of carbon atoms ಜಾಸ್ತಿ ಆದಷ್ಟು alcohol ನ solubility water ಅಲ್ಲಿ decrease ಆಗ್ತಾ ಹೋಗುತ್ತೆ. Alcohols also exhibit a wide range of chemical reaction due to the cleavage of the C double bond O bond and OH bond. Sorry, carbon oxygen bond ಮತ್ತೆ hydroxyl OH group bond dissociate ಆಗೋದ್ರಿಂದ, so they undergo chemical reactions. Okay na. So next ಇರುವಂತದ್ದು preparation of alcohol, methods of preparation of alcohol. ತುಂಬಾನೇ ಇಂಪಾರ್ಟೆಂಟ್, ಕೇಳ್ತಾರೆ 2 marks ಗೆ. mention any 2 methods of preparation of alcohols ಅಂತ ಕೇಳಬಹುದು. ಓಕೆನಾ, ಅಥವಾ ನಿಮಗೆ ಸ್ಪೆಸಿಫಿಕ್ ಆಗಿ ಓಕೆನಾ ಎಕ್ಸ್ಪ್ಲೈನ್ ದ ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ ಫ್ರಮ್ ಕಾರ್ಬೋನಿಲ್ ಕಾಂಪೌಂಡ್ ಅಥವಾ ಬೇರೆ ಏನ್ ಮೆಥಡ್ಸ್ ಇದಾವೆ ನೋಡ್ತಾ ಹೋಗೋಣ, ಅದ್ರ ಮೇಲೆ ಕೇಳಬಹುದು ಕ್ವಶನ್. ಓಕೆನಾ, ಸೊ ಏನೇನಿದಾವೆ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಒನ್ ಬಂದು ಫ್ರಮ್ ಕಾರ್ಬೋನಿಲ್ ಕಾಂಪೌಂಡ್ಸ್. ಕಾರ್ಬೋನಿಲ್ ಕಾಂಪೌಂಡ್ಸ್ ಇಂದ ಆಲ್ಕೋಹಾಲ್ಸ್ ನ ಪ್ರಿಪೇರ್ ಮಾಡುವಂತದನ್ನ ಮೇರ್ವಿನ್ ಪಾಂಡ್ರಾಫ್ ವರ್ಲಿ ರಿಯಾಕ್ಷನ್ ಅಂತ ಕರಿತೀವಿ. ಓಕೆನಾ, ಸೊ ಏನೇನಿದಾವೆ ಅನ್ನೋದನ್ನ ನೋಡೋಣ. Alcohols can be prepared from carbonyl compounds by reduction of aldehydes and ketones. This can be achieved by Merwin-Pondorf-Verley reaction, which involves the reduction of carbonyl compounds to alcohols using aluminium isopropoxide and isopropanol under mild conditions. Okay na, Merwin-Pondorf-Verley reaction andru ade, carbonyl compounds to alcohols preparation andru ade. Okay na, so ಏನಾಗುತ್ತೆ ಈ ರಿಯಾಕ್ಷನ್ ಅಲ್ಲಿ ಅಂತ ಹೇಳಿದಾಗ, ಎನಿ ಆಲ್ಡಿಹೈಡ್ ಅಥವಾ ಕೀಟೋನ್, ಯಾವುದೇ ಒಂದು ಆಲ್ಡಿಹೈಡ್ ಅಥವಾ ಕೀಟೋನ್ ನ ಅಲ್ಯೂಮಿನಿಯಂ ಐಸೋಪ್ರೋಪಾಕ್ಸೈಡ್ ಮತ್ತೆ ಐಸೋಪ್ರೋಪನಾಲ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಇನ್ ಮೈಲ್ಡ್ ಕಂಡೀಷನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಆಲ್ಕೋಹಾಲ್ ಪ್ರೊಡ್ಯೂಸ್ ಆಗುತ್ತೆ ಅಂಡ್ ಜನರಲ್ ಒಂದು ಕೀಟೋನ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಅರ್ಥ. ಓಕೆನಾ, ಸೊ ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ carbonyl compound like aldehyde ketone and react it with isopropyl alcohol ಜೊತೆಗೆ ರಿಯಾಕ್ಟ್ ಮಾಡಿದಾಗ 2R/OH ಅಂತ ಏನಿದೆ ಅದು ಐಸೋಪ್ರೊಪೈಲ್ ಆಲ್ಕೋಹಾಲ್ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಕೆಟಲಿಸ್ಟ್ ರಿಯೇಜೆಂಟ್ ಆಗಿ ನಾನು ಯಾವ್ದನ್ನ ಉಪಯೋಗಿಸ್ತೀನಿ ಅಂತ ಹೇಳಿದ್ರೆ ಅಲ್ಯೂಮಿನಿಯಂ ಐಸೋಪ್ರೋಪಾಕ್ಸೈಡ್. ಜನರಲ್ ಫಾರ್ಮುಲಾ ಫಾರ್ ಅಲ್ಯೂಮಿನಿಯಂ ಐಸೋಪ್ರೋಪಾಕ್ಸೈಡ್ ವಿಲ್ ಬಿ AlOCH3 twice thrice. ಅದು ಒಂದು ಕಾಂಪ್ಲೆಕ್ಸ್. ಓಕೆನಾ, ಅಲ್ಯೂಮಿನಿಯಂ ಐಸೋಪ್ರೋಪಾಕ್ಸೈಡ್ ಆ ಒಂದು ಕಾಂಪ್ಲೆಕ್ಸ್ ಏನ್ ಹಾಕಿದಾಗ ನಮ್ಗೆ ಏನಾಗುತ್ತೆ, ರಿಯಾಕ್ಷನ್ ಸ್ಟಾರ್ಟ್ ಆಗಿ ನಮ್ಗೆ ಆಲ್ಕೋಹಾಲ್ ಬರುತ್ತೆ. ಓಕೆನಾ, ಪ್ರಾಡಕ್ಟ್ ಆಗಿ. ಸೊ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಅಸಿಟೋನ್ ನ ಐಸೋಪ್ರೋಪೈಲ್ ಆಲ್ಕೋಹಾಲ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ 2-propanol ಮತ್ತೆ ಅಸಿಟೋನ್ ಲಿಬರೇಟ್ ಆಗುತ್ತೆ. ಓಕೆನಾ, when acetone reacts with isopropyl alcohol in the presence of aluminum isopropoxide, it generates 2-propanol and acetone. ಓಕೆನಾ, ಸೊ ಅರ್ಥ ಮಾಡ್ಕೊಳ್ಳಿ, ಮೆಥಡ್ಸ್ ಇಂಪಾರ್ಟೆಂಟ್. ಓಕೆನಾ, ಸೊ ನೆಕ್ಸ್ಟ್ ಫ್ರಮ್ ಆಸಿಡ್ಸ್ ಅಂಡ್ ಎಸ್ಟರ್. ಆಸಿಡ್ಸ್ ಮತ್ತೆ ಎಸ್ಟರ್ ನ ಯೂಸ್ ಮಾಡ್ಕೊಂಡು ಹೆಂಗ್ ಪ್ರಿಪೇರ್ ಮಾಡ್ತೀವಿ ಅಂತ. ಸೊ ಆಸಿಡ್ಸ್ ಮತ್ತೆ ಎಸ್ಟರ್ಸ್ ಜೊತೆಗೆ ರಿಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಬೇಕು, LaH ಅಂತ ಕರಿತೀವಿ. ಓಕೆನಾ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ, ನಾವು ಯಾವುದೇ ಒಂದು ಕಾರ್ಬಾಕ್ಸಿಲಿಕ್ ಆಸಿಡ್ ಅಥವಾ ಎಸ್ಟರ್ ನ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡಬಹುದು. ಓಕೆನಾ, ಸೊ ಹೇಗೆ ಅಂತ ಹೇಳಿದ್ರೆ when carboxylic acid and esters undergo reduction using lithium aluminum hydroxide in ether medium as reducing agent, ಅವಾಗ ನಮಗೆ ಆಲ್ಕೋಹಾಲ್ ಫಾರ್ಮೇಷನ್ ಆಗುತ್ತೆ. ಓಕೆನಾ, ಸೊ ಥರ್ಡ್ ಮೆಥಡ್ ಬಂದು ಫ್ರಮ್ ಆಲ್ಕೀನ್ಸ್ ಅಂತ ಇದೆ. ಓಕೆನಾ, ಆಲ್ಕೀನ್ಸ್ ಇಂದ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿದ್ರೆ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ಅಂತ ಕರಿತೀವಿ. Alkenes can be converted to alcohols by hydroboration oxidation with alkaline peroxide. Alkaline peroxide solutions use ಮಾಡ್ತೀವಿ. ಓಕೆನಾ, then alkene is treated with a diborane to obtain alkyl borane. Alkyl boranes liberate ಆಗುತ್ತೆ. Then they are oxidized with alkaline hydrogen peroxide. Alkaline hydrogen peroxide ಜೊತೆಗೆ ಟ್ರೀಟ್ ಮಾಡಿದಾಗ ನಮಗೆ ಏನಾಗುತ್ತೆ, ಆಲ್ಕೋಹಾಲ್ ಲಿಬರೇಟ್ ಆಗುತ್ತೆ. ಓಕೆನಾ, ಸೊ ಫಾರ್ ಎಕ್ಸಾಂಪಲ್ ಪ್ರೋಪೀನ್ ನ ಡೈಬೋರೇನ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಪ್ರೋಪೀನ್ ಪ್ಲಸ್ B2H6 ಜೊತೆಗೆ ರಿಯಾಕ್ಟ್ ಆದ್ರೆ ಟ್ರೈಪ್ರೊಪೈಲ್ ಬೋರೇನ್ ಬರುತ್ತೆ.
ಟ್ರೈಪ್ರೊಪೈಲ್ ಬೋರಿನ್ ನ ಆಲ್ಕಲೈನ್ ಹೈಡ್ರೋಜನ್ ಪೆರಾಕ್ಸೈಡ್ ಹಾಕಿದಾಗ H2O2 plus NaOH ಮಿಕ್ಸ್ ಮಾಡಿ ಆ ಒಂದು ಸೊಲ್ಯೂಷನ್ ಮಿಕ್ಸ್ ಮಾಡಿದಾಗ ನಮಗೆ 1 ಪ್ರೊಪೆನಾಲ್ ಲಿಬರೇಟ್ ಆಗುತ್ತೆ. ಓಕೆನಾ, ಜನರಲ್ ರಿಯಾಕ್ಷನ್ಸ್ ಇದಾವೆ, ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೈಡ್ರೇಷನ್ ಆಫ್ ಆಲ್ಕೀನ್ಸ್. ಹೈಡ್ರೇಷನ್ ಆಫ್ ಆಲ್ಕೀನ್ಸ್ ಅಂತ ಹೇಳಿದಾಗ ಸೊ ಆಲ್ಕೀನ್ಸ್ when alkenes are bubbled, ಓಕೆನಾ, when alkenes are bubbled to concentrated sulfuric acid at low temperature ಅಥವಾ ಏನಂತ ಹೇಳ್ಬೋದು ವಾಟರ್ ನ ಆಡ್ ಮಾಡ್ತಾ ಇನ್ ಪ್ರೆಸೆನ್ಸ್ ಆಫ್ ಕೆಟಲಿಸ್ಟ್. ಸೊ ಇಲ್ಲಿ ಕೆಟಲಿಸ್ಟ್ ಆಗಿ ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ ಆಸಿಡ್ ನ ಯೂಸ್ ಮಾಡ್ತೀವಿ. ಸೊ ಆಸಿಡ್ ನ ಕೆಟಲಿಸ್ಟ್ ಆಗಿ ಯೂಸ್ ಮಾಡಿದಾಗ ವಾಟರ್ ಅಡಿಷನ್ ಮಾಡ್ತಾ ಹೋದಾಗ ಓಕೆನಾ ಮಾರ್ಕೋನಿ ಕರ್ವ್ ರಿಅರೇಂಜ್ಮೆಂಟ್ ಆಗುತ್ತೆ. ಓಕೆನಾ, ಸೊ ಏನಾಗುತ್ತೆ ಅಲ್ಲಿ ನಮಗೆ ಆಲ್ಕೋಹಾಲ್ ಫಾರ್ಮೇಶನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಥೀನ್ ಇನ್ ಪ್ರೆಸೆನ್ಸ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಅಂಡ್ ವಾಟರ್. ಸೊ ಏನ್ ಫಾರ್ಮೇಶನ್ ಮಾಡುತ್ತೆ, ಎಥೆನಾಲ್ ಆಗುತ್ತೆ. ಓಕೆನಾ, ಫಸ್ಟ್ ಈಥೀನ್ ಗೆ ಸಲ್ಫ್ಯೂರಿಕ್ ಆಸಿಡ್ ಹಾಕಿದ ತಕ್ಷಣ ಏನಾಗುತ್ತೆ, ಮೀಥೈಲ್ ಹೈಡ್ರೋಜನ್ ಸಲ್ಫೇಟ್ ಫಾರ್ಮ್ ಆಗುತ್ತೆ. ದೆನ್ ದಿಸ್ ಮೀಥೈಲ್ ಹೈಡ್ರೋಜನ್ ಸಲ್ಫೇಟ್ ಇನ್ ಪ್ರೆಸೆನ್ಸ್ ಆಫ್ ವಾಟರ್ ಹಾಕಿದಾಗ H2SO4 ಎಲ್ಲ ಡಿಸ್ಟಿಲ್ ಆಗುತ್ತೆ ಅಂಡ್ ಎಥೆನಾಲ್ ಇಸ್ ಲಿಬರೇಟೆಡ್. ಓಕೆನಾ, ಸೊ ಇದು ಬಂದು hydration of alkenes. ಓಕೆನಾ, so these are the methods of preparation of alkenes. ಓಕೆನಾ, ತುಂಬಾನೇ ಇಂಪಾರ್ಟೆಂಟ್ ಕೇಳ್ತಾ ಇರ್ತಾರೆ. ಓಕೆನಾ, so that's it for today. If you like this video, please like, share and subscribe to my channel. Thanks for watching.